ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ಹೋಗ್ತಾ ಇದ್ವಿ. ನಾನು ನನ್ನ ಮಗಳು ಅಲ್ಲಿ ಗಾಡಿನಲ್ಲಿ ಇದ್ದಂಥದ್ದು ಮೇಲೆ ಕರ್ಕೊಂಡು ಮತ್ತು ಬಸ್ಸಲ್ಲಿ ಕೂತ್ಕೊಂಡು ಎಲ್ಲೂ ಹೋಗ್ದೇನೆ ನಾನು ಆ ಥರನೇ ಕೂತ್ಕೊಂಡಿದ್ಲು. ಮತ್ತು ಇನ್ನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀವಿ. ಅದು ಇಷ್ಟೊಂದು ಕ್ಯೂ ಇದೆ. ಈ ಕ್ಯೂ ಅಲ್ಲಿ ಹೋಗಬೇಕು. ಕ್ಯೂ ಮುಗೀತು, ಬಸ್ಸಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ನನ್ನ ಮಗಳು ಬಸ್ಸಲ್ಲಿ ಹೆಂಗೆಲ್ಲ ಆಟ ಆಡ್ತಾವಳೆ ಅಂತ, ಖುಷಿಗೆ ಫುಲ್ ಕುಣಿತಾವಳೆ. ಸ್ವಲ್ಪ ಟೇಸ್ಟ್ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಿದೆ. ಎಲ್ಲ ಚೆನ್ನಾಗಿದೆಯಾ ಇದು ಬಸ್ಸಾಗಿರೋದ್ರಿಂದ ಅವಳು ನಂದು ಅಷ್ಟೇ ಮಾಡೋಕ್ಕಾಗೋದು, ಜಾಸ್ತಿ ಏನಿಲ್ಲ. ಮತ್ತು ಬಂದ್ವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಬಂದು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಸುತ್ತ ನೋಡಿಕೊಂಡು ಸುತ್ತ ಒಂದು ವಿಡಿಯೋ ತಗೊಂಡು ಮತ್ತು ನೆಕ್ಸ್ಟು ಪ್ರಸಾದ ಕೊಡ್ತಾಯಿದ್ರು. ಹಾಗೆ ಸುತ್ತಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಆ ಕಡೆ ಸೈಡೆಲ್ಲ. ಮತ್ತು ಗ್ರೀನರಿ ಎಲ್ಲ ತಗೋತಾ ಇದ್ವಿ. ಅಂದರೆ ಇವತ್ತು ನಾನು ಹೋಗಿದ್ದೆ ಅಂದರೆ ನಿನ್ನೆ ಹೋಗಿದ್ದಾಗ ತುಂಬ ಬಿಸಿಲಿತ್ತು. ಇದು ತುಂಬ ಚಳಿ ಹಿಮ ಬೀಳ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಮುಗೀತು, ಊಟ ಹಾಕ್ಕೊಂಡು ತಿಂತಾಯಿದ್ದೀನಿ. ಅದೇನು ಅಂದರೆ ಅವಳು ಸ್ವಲ್ಪ ತಿಂತಾಯಿದ್ಲು, ನಾನು ಸ್ವಲ್ಪ ತಿಂತಾಯಿದ್ದೆ. ಹೊರಗಡೆ ಎಲ್ಲ ಕೂತ್ಕೊಂಡು ಆಟ ಆಡ್ತಾ, ಹೊರಗಡೆ ಹೋದ್ರೆ ಸಾಕು ತುಂಬ ಖುಷಿ. ಫುಲ್ ಖುಷಿಯಿಂದ ಸುತ್ತಾಡ್ತಾ ಕುಣಿತಾ ಇರ್ತಾರೆ. ಊಟ ಮುಗಿಸ್ಕೊಂಡು ದರ್ಶನನೂ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು, ಹೊರಗಡೆ ಎಲ್ಲ ಸ್ವಲ್ಪ ಅಂದರೆ ಬೆಟ್ಟ ಗುಡ್ಡ ಗ್ರೀನರಿ ಎಲ್ಲ ಇತ್ತಲ್ವ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೋತಾ ಇದ್ವಿ. ಮೇಡಮು ಫುಲ್ ಆಟ ಆಡ್ತಾವ್ರೆ. ಎಲ್ಲರಿಗೂ ಇದು ಮಾಡಿಕೊಂಡು ಸುತ್ತಮುತ್ತ ಇರೋರಿಗೆಲ್ಲ. ಜೊತೆಗೆ ಅವ್ರ ಅಣ್ಣ ಇದ್ದರೆ ಸ್ವಲ್ಪ ಖುಷಿಯಾಗಿರ್ತಿತ್ತು. ಬಟ್ ಅವಳು ಒಬ್ಬಳೇ ಇರೋದ್ರಿಂದ ಇನ್ನೇನು ಮಾಡೋದು ಅಂತ ಪಾಪ ಒಬ್ಬಳೇ ಕುಡಿತಾ ಇದ್ದಾಳೆ. ಹಿಂಗೆ ಬೇಕಂಗೆ ಅವಳು ಇಷ್ಟ ಬಂದಂಗೆ ಕುಣಿತಾಳೆ, ಹೊಡಿತಾಳೆ. ನಿಲ್ತಾನೆ ಇಲ್ಲ, ಕೈಗೆ ಸಿಗ್ತಾಯಿಲ್ಲ, ಸುಮ್ಮನೆ ಓಡಾಡ್ತಿದ್ದಾಳೆ ಆ ಕಡೆ ಈ ಕಡೆ ಎಲ್ಲ. ಹೊರಗಡೆ ಎಲ್ಲರೂ ಕರ್ಕೊಬಂತು ಅಂದರೆ ಹಂಗೆ ಸುಮ್ಮನೆ ಕುಣಿತಾ ಇರ್ತಾಳೆ ನೋಡಿ. ಇದು ಈ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದ ಬ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ.